ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾವಿವತ್ತು ಬಂದಿರುವಂಥ ಶಿವಮೊಗ್ಗಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಹಾಗೆ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಶಿವಮೊಗ್ಗ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಹಳೆ ನೆನಪುಗಳೆಲ್ಲ ತುಂಬ ಚೆನ್ನಾಗಿ ಮೆಲುಕಾಕೋ ಥರ ಆಗಿಬಿಡುತ್ತೆ. ನನಗೆ ಶಿವಮೊಗ್ಗ ಅಂದರೆ ತುಂಬಾ ಇಷ್ಟ. ಫಸ್ಟ್ ಸ್ಟಾರ್ಟಿಂಗ್ ಬಂದಂಥದ್ದು ಶ್ರೀನಿಧಿ ಬಟ್ಟೆ ಶಾಪಲ್ಲಿ. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಟ್ಟೆಗಳು ಶ್ರೀನಿಧಿ ಬಟ್ಟೆ ಅಂಗಡಿಯಲ್ಲೇ ತೊಗೊಳೋದು. ಇಲ್ಲಿ ಎಲ್ಲ ಥರದ್ದು ಬಟ್ಟೆಗಳು ಸಿಗುತ್ತೆ. ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಕಾಟನ್ಸ್, ರೇಷ್ಮೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈ ಬಟ್ಟೆ ಅಂಗಡಿಯಲ್ಲಿ ಫ್ಯಾನ್ಸಿ ಸ್ಯಾರಿ ತೊಗೊಳೋಣ, ನನಗೆ ಸುಮಾರು ಸ್ಯಾರಿಗಳೆಲ್ಲ ಇದೆ, ಬಾರ್ಡರ್ಸು ಮತ್ತು ಮೈಸೂರು ಸಿಲ್ಕ್ ಕ್ರಾಫ್ಟು, ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಸುಮಾರಿದೆ. ಸೊ ಹಾಗಾಗಿ ಫ್ಯಾನ್ಸಿ ಸ್ಯಾರಿ ತೊಗೊಳೋಣ ಅಂತ ಬಂದೆ. ಫ್ಯಾನ್ಸಿ ಸ್ಯಾರೀಸ್ಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲದೂ ಸಹ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಕಲರ್ಸ್ ಇರೋದೇ ಇತ್ತು. ಸೊ ಹಾಗಾಗಿ ಆ ಶಾಪ್ ಬಿಟ್ಟು ಮತ್ತು ಶ್ರೀದೇವಿ ಸಿಲ್ಕ್ಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ನೋಡೋಣ ಫ್ಯಾನ್ಸಿ ಸ್ಯಾರೀಸ್ ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಣ ಅಂತ ಬಂದು. ಆಲ್ಮೋಸ್ಟ್ ಅಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳು ತುಂಬ ರೇಟ್ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. 3,000 ರೂಪಾಯಿ, 3,500 ಆ ರೀತಿಲೇ ಇರುತ್ತೆ. ಕಮ್ಮಿ ರೇಟಲ್ಲಂತೂ ಫ್ಯಾನ್ಸಿ ಸ್ಯಾರೀಸ್ಗಳು ಸಿಗೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಟ್ಟೆ ಶಾಪ್ಗಳಲ್ಲಿ. ನಾವು ಇಲ್ಲಿ ನೋಡಿದೆ ಯಾವುದಾದ್ರೂ ಚೆನ್ನಾಗಿ ಸಿಗುತ್ತೇನೋ ಫ್ಯಾನ್ಸಿ ಸ್ಯಾರೀಸು ಅಂತ. ನನ್ನ ಮಗ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ. ನನಗೆ ಇದು ರೆಡ್ ಕಲರ್ ಸ್ವಲ್ಪ ಇಷ್ಟ ಆಯಿತು. ಯಾಕೋ ನಮ್ಮಮ್ಮ ಇದ್ದಿದ್ದು ತುಂಬ ಮುಖಕ್ಕೆ ಎದ್ದು ಕಾಣ್ತಾ ಇದೆ, ಬೇಡ ಇದು ಬೇರೆ ಕಲರ್ ನೋಡೋಣ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಬೇರೆದೆಲ್ಲ ನೋಡಿದೆ. ಮತ್ತು ಈ ಶಾಪಲ್ಲಿ ಇಷ್ಟ ಆಗಲಿಲ್ಲ ಅಂತ ಮತ್ತೆ ಬೇರೆ ಶಾಪಿಗೆ ಬಂದ್ವಿ, ಆರ್ ಮಹೇಂದ್ರಕ್ಕೆ. ಇಲ್ಲೂ ಸಹ ನೋಡ್ತಾ ಇದ್ವಿ, ಅಲ್ಲೂ ನಮ್ಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ಟೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇರೋ ಥರನೇ ಇತ್ತು. ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಶಾಪಿಗೆ ಬಂದಿದ್ವಿ. ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇದ್ದೆ. ಮತ್ತು ಎಲ್ಲ ಸೇಮ್ ಕಲರ್ಸ್ ಇರೋದೇ, ಮನೇಲಿ ಇರೋದೇ ಅಲ್ವಾ ಅಂತ ಮತ್ತೆ ಬೇರೆ ಇಲ್ಲಿ ರವಿ ಸಿಲ್ಕ್ ಸ್ಯಾರೀಸ್ ಬಂದ್ವಿ. ಇದು ನಮ್ಮ ಚನ್ನಗಿರಿಲೂ ಸಹ ಇದೆ. ನೋಡೋಣ ಶಿವಮೊಗ್ಗದಲ್ಲಿ ಚೆನ್ನಾಗಿರುತ್ತೆ, ನಾವು ನೋಡಿಲ್ವಲ್ಲ, ಸೊ ಹಾಗಾಗಿ ಅಂತ ಮತ್ತೆ ಬಂದ್ವಿ ಇಲ್ಲಿ. ಇಲ್ಲೂ ಫ್ಯಾನ್ಸಿ ಸ್ಯಾರೀಸ್ಗಳನ್ನೇ ಆಲ್ಮೋಸ್ಟ್ ನಾನು ನೋಡಿದ್ದು. ಇದು ತುಂಬ ಚೆನ್ನಾಗಿತ್ತು, ಬಟ್ ಯಾಕೋ ನನಗೆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ. ಆಲ್ಮೋಸ್ಟ್ ಈ ಕಲರ್ಸ್ ಎಲ್ಲ ನನ್ನ ಹತ್ರ 2 ಸೀರೆ ಇದೆ, ಸೊ ಹಾಗಾಗಿ ನಾನು ತೊಗೊಂಡಿಲ್ಲ. ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಮ್ಮಂಗೆ ಕಾಟನ್ ಸ್ಯಾರೀಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಅಮ್ಮಂಗೆ ಯಾಕೋ ಕಾಟನ್ ಸ್ಯಾರೀಸ್ಗಳು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಬೇರೆ ಅಂಗಡಿಗೆ ಬಂದ್ವಿ. ನಾವು ಬೇರೆ ಶಾಪಿಗೆ ಬಂದು ಮತ್ತೆ ಸೀರೆ ನೋಡ್ತಾನೇ ಇದ್ದೀವಿ. ನಾವು ಒಂದು ಕಡೆ ಸೀರೆ ತಗೊಳಕ್ಕಾಗಲಿಲ್ಲ. ತುಂಬ ಶಿವಮೊಗ್ಗದಲ್ಲಿ ಎಲ್ಲ ಸೀರೆ ಸ್ಯಾರೀಸ್ ಅಂಗಡಿಗಳೆಲ್ಲ ತುಂಬ ಚೆಕ್ ಮಾಡಿ ತೊಗೊಂಡ್ವಿ. ಆಲ್ಮೋಸ್ಟ್ ನನಗೆ ಈ ಒಂದು ಶಾಪು ತುಂಬ ಇಷ್ಟ ಆಯಿತು. ಆ ಸರ್ ವಿಡಿಯೋಸ್ ಮಾತ್ರ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿದರು. ಶಾಪಿಂದೇನು ನೇಮ್ ಎಲ್ಲ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಇಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ಯಾನ್ಸಿ ಸ್ಯಾರೀಸ್ಗಳು, ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. 3,000 ರೂಪಾಯಿದ ಮೇಲೆ ನಮಗೆ ಚೆನ್ನಾಗಿರೋ ಸ್ಯಾರೀಸ್ಗಳು ಸಿಗೋದು. ನಾನು ಆಲ್ಮೋಸ್ಟ್ ಅಲ್ಲಿ ಈಗ ತೋರಿಸ್ತಾ ಇದ್ದೇನಲ್ಲ, ಈ ಸ್ಯಾರಿನ ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. 3,100 ರೂಪಾಯಿ ಇದಕ್ಕೆ ಸ್ಯಾರಿಗೆ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅಲ್ಲೇ ಮತ್ತು ಶಿವಮೊಗ್ಗದಲ್ಲೇ ಬ್ಲೌಸು ಎಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಹಾಕಿ ಬಂದೆ. ಮತ್ತು ಹಾಗೆ ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಶರ್ಟ್ ತೊಗೊಳೋಣ ಮತ್ತು ಬಂದಿದ್ದೀವಿ, ಮತ್ತು ಅವರಿಗೆ ಹಾಗೆ ಹೋಗೋದು ಹೇಗೆ ಅಂತ ನಮ್ಮ ಮನೆಯವ್ರಿಗೆ ಶರ್ಟ್ ತೊಗೊಳೋಣ ಅಂತ ಇಲ್ಲಿ ಬಂದೆ. ಆಲ್ಮೋಸ್ಟ್ ಅಲ್ಲಿ ಗಂಡು ಮಕ್ಳಿಗಂತೂ ಹುಡ್ಕೋದು ತುಂಬಾ ಕಷ್ಟ, ಬಟ್ಟೆಗಳ್ನ ಸಿಗೋದೇ ಇಲ್ಲ. ನಮ್ಮ ಮನೆಯಲ್ಲಿರೋ ಶರ್ಟ್ಸ್ ಎಲ್ಲ ಇಲ್ಲಿ ಬಜಾರಲ್ಲೇ ಇತ್ತು ನೋಡಿ. ನಮ್ಮ ಮನೆಯವ್ರಿಗೆ ಯಾವ ವೇರ್ ಮಾಡ್ತಿದ್ರು ಅದು ಶರ್ಟ್ಗಳೆಲ್ಲ ಇಲ್ಲಿ ಬಜಾರಲ್ಲೇ ಇತ್ತು. ಸೊ ಏನು ಮಾಡೋದಪ್ಪ, ಯಾವುದಾದ್ರೂ ಒಂದು ತೊಗೊಂಡು ಹೋಗಲೇಬೇಕು, ಹಾಗೆ ಅಂತೂ ಹೋಗೋದು ಬೇಡ ಅಂತ ಹೇಳಿ ಒಂದು ಮೆರೂನ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್ ಶರ್ಟ್ ತೊಗೊಂಡೆ. ಅದು ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಸಹ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವ್ರಿಗೆ ಅಷ್ಟೆಲ್ಲ ಬಟ್ಟೆ ಹಾಕ್ಕೋಬೇಕು. ನಮ್ಮ ಹಸ್ಬೆಂಡಿಗೆ ಅಷ್ಟು ಬಟ್ಟೆ ಮೇಲೆ ಅಷ್ಟು ಕ್ರೇಜ್ ಇಲ್ಲ, ಆದರೆ ನಾನೇ ಮತ್ತು ಅವ್ರಿಗೆ ಚಾಯ್ಸ್ ಮಾಡೋದು, ಈ ಥರನೇ ಹಾಕ್ಕೋಬೇಕು, ಹೀಗೆ ಇರಬೇಕು ಅಂತ. ಸೊ ಹಾಗಾಗಿ 2 ತೊಗೊಂಡು, ಮತ್ತು ಮನೇಲಿ ಕೆಲವೊಂದು ಐಟಮ್ಸ್ ಖಾಲಿಯಾಗಿತ್ತು. ಸೊ ಹಾಗಾಗಿ ಮತ್ತು ಇಲ್ಲೇ ತೊಗೊಂಡ್ರೆ ಆಯಿತು, ಮತ್ತು ಹೊರಗಡೆ ಎಲ್ಲ ಪಾಪಂಗೆ ಕರ್ಕೊಂಡು ಹೋಗೋದು ಸರಿ ಹೋಗೋಲ್ಲ ಅಂತ ಕೆಲವೊಂದು 3 ಐಟಮ್ಸ್ ಎಲ್ಲ ತೊಗೊಂಡೆ. ಡೈಲಿ ವೇರಿಗೆ ಇಲ್ಲಿ ಟಾಪ್ಸ್ಗಳಂತ ಸಖತ್ತಾಗಿತ್ತು. ಜಾಸ್ತಿ ಆಗಿಬಿಡುತ್ತೆ ಬಟ್ಟೆಗಳು. ಸುಮ್ಮನೆ ಈ ವರ್ಷ ತುಂಬ ಬಟ್ಟೆಗಳ್ನ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಸ್ಟೀಲ್ ಐಟಮ್ಸ್ಗಳು ಕ್ವಾಲಿಟಿ ಇರುತ್ತೆ, ಅದು ರೇಟ್ ಜಾಸ್ತಿ ಇದ್ದರೂ ಸಹ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ. ತೊಗೊಳೋದಾದರೆ ಸುಮ್ಮನೆ ಕಮ್ಮಿ ರೇಟಿನ ತೊಗೊಳೋ ಬದಲಿಗೆ ಈ ಥರ ಕ್ವಾಲಿಟಿ ಇರೋದು ಬಾಕ್ಸು ಐಟಮ್ಸ್ಗಳು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾನು 3-4 ಐಟಮ್ ಇಲ್ಲಿ ಬಂದಾಗೆಲ್ಲ ತೊಗೊಳ್ತಾನೆ ಇರ್ತೀನಿ, ಯಾವುದಾದ್ರೂ ಒಂದು. ಆಫರ್ ಇರೋ ಟೈಮಲ್ಲಿ ಬಂದುಬಿಟ್ರೆ ನಮಗೆ ಕಮ್ಮಿ ರೇಟಲ್ಲೇ ಒರಿಜಿನಲ್ ಇಂಥ ಪ್ರಾಡಕ್ಟ್ಗಳೆಲ್ಲ, ಗಟ್ಟಿ ಇರೋ ಐಟಮ್ಸ್ಗಳೆಲ್ಲ ತೊಗೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ.
ನಾನು ಒಂದು 2-3 ತೊಗೊಳೋಣ ಅಂತ ನೋಡಿದೆ, ಆಮೇಲೆ ಆಗಲಿಲ್ಲ, ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಪುನರ್ವ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದೀನಿ. ಇಲ್ಲೇ ಎಲ್ಲೋ ಆಟ ಆಡ್ಕೊತ ಇರ್ತಾನೆ. ಈ ಥರ ಮಾಲ್ಗಳಿಗೆ ಕರ್ಕೊಂಬಂದುಬಿಟ್ರೆ ಅವನಿಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ. ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತ ಇರ್ತಾನೆ. ಒಂದು ಭಯ ಏನು ಅಂದರೆ ಎಲ್ಲಿ ಹಾಳು ಮಾಡಿಬಿಡ್ತಾನೋ, ಎಲ್ಲಿ ಹೋಗಿ ಏನು ಡಿಕ್ಕಿ ಹೊಡೆದು ಎಲ್ಲ ಎಲ್ಲಿ ಬಿಡಿಸ್ಬಿಡ್ತಾನೋ, ನಾವು ಅಮೌಂಟ್ ಕೊಟ್ಟು ಹೋಗೋಂಗೆ ಆಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಹೀಗೆ ಐಟಮ್ಸ್ ಎಲ್ಲ ಏನು ಬೇಕೋ ಅದೆಲ್ಲ ತಗೊಂಡು ಈ ಥರ ಆಡ್ತಾ ಇದ್ದಾನೆ. ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಹಣ್ಣು ನೋಡಿ ಯಾವ ರೀತಿ ಇದೆ. ಈ ಬಾಟಲ್ಸ್ ನನಗೆ ಬೇಕು ಮಮ್ಮಿ, ಕೊಡಿಸು ಪ್ಲೀಸ್, ನನಗೆ ಇಷ್ಟ ಆಗಿದೆ ತುಂಬ ಅಂತ ಕೂತ್ಬಿಟ್ಟಿದ್ದಾನೆ. ಅದು ಪ್ಲಾಸ್ಟಿಕ್ಕಿಂದು 700 ರೂಪಾಯಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಬೇಡ ಬಾರಪ್ಪ. ಸ್ಟೀಲಿನ ಬಾಟಲ್ಸ್ ಎಲ್ಲ ಸುಮಾರಿದೆ, ಮಕ್ಕಳು ಪ್ಲಾಸ್ಟಿಕ್ ಬಾಟಲ್ಸಲ್ಲೆಲ್ಲ ಕುಡಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಅವನಿಗೆ. ಮತ್ತು ಜೂನ್ಗೆಲ್ಲ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಒಳ್ಳೆ ಬಾಟಲ್ಸ್ ಕೊಡಿಸ್ತೀನಿ ಅಂತ ಹೇಳಿದೆ. ಸಮಾಧಾನದಿಂದ ಇಟ್ಟು ಮತ್ತೆ ಹೋಗ್ತಾ ಇದ್ದಾನೆ. ನಮ್ಮ ಪುನರ್ವ ಅಂತೂ ಒಂದು ಹತ್ರ ನಿಂತ್ಕೊಳಲ್ಲ, ಒಂದು ಹತ್ರ ಕೂರಲ್ಲ. ಮುಂದೆ ಏನಾದರೂ ಐಟಮ್ ತೊಗೊತಾ ಇರ್ತೀನಿ, ಹಿಂದಿಂದನೇ ಜಂಪ್ ಆಗೋದು, ಹೆಂಗೆ ಹೋಗ್ತಾನೆ ಅಂತಲೇ ಗೊತ್ತಾಗಲ್ಲ. ಹಿಂದೆ ಹುಡುಕ್ತಾ ಇರ್ತೀನಿ, ಇರೋದೇ ಇಲ್ಲಪ್ಪ. ಯಾರಾದರೂ ನೋಡಿದ್ರೆ ನಮ್ಗೆ ಎಷ್ಟು ಅವ್ನು ಕೇರ್ಫುಲ್ಲಾಗಿ ನೋಡ್ಕೊತಾ ಇರ್ತೀವಿ, ಆದರೂ ಸಡನ್ಲಿ ಈ ಥರ ಡಿಚ್ಚಿ ಹೊಡೆಯೋದು, ಅದು ಐಟಮ್ಸ್ ಎಲ್ಲ ಬೀಳಿಸೋದು, ಆ ರೀತಿ ಮಾಡ್ತಾನೆ. ಅವರು ಅಯ್ಯೋ ಮಗುನ ಕೈಯಲ್ಲಿ ಇಟ್ಕೊಳ್ಳಿ ಅಂತಾರೆ, ಕೈ ಇಟ್ಕೊಂಡ್ರೆ ಹಲ್ಲು ಕಚ್ಕೊಂಡು ಹೋಗ್ಬಿಡ್ತಾನೆ ಓಡಿ. ಭಾರಿ ತರಲೆ ಆಗ್ಬಿಟ್ಟಿದ್ದಾನೆ ನನ್ನ ಮಗ, ಒಂದು ಹತ್ರ ನಿಂತ್ಕೊಳಲ್ಲ. ಯಾಕಾದರೂ ಕರ್ಕೊಂಬಂದು ಪಾಪ, ಯಾಕಾದ್ರೂ ಶಾಪಿಂಗ್ ಬಂದ್ವಿ, ಹೋಗ್ಬಿಡೋಣ ಮನೆಗೆ ಅನ್ನೋ ರೀತಿಲಿ ಮಾಡಿಬಿಡ್ತಾನೆ ನೋಡಿ. ಆದರೂ ಅವ್ನ ಪಾಡಿಗೆ ಅವ್ನು ಬಿಟ್ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ. ಎಷ್ಟು ಸಲ ಹೇಳ್ಬೋದಲ್ವ, ಮಕ್ಕಳು ಆಟ ಆಡ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮ್ಯಾಂಗೋ ಸೀಸನ್ ಬಂದುಬಿಡ್ತು ನೋಡಿ. ಮ್ಯಾಂಗೋಸ್ ಎಲ್ಲ ತುಂಬ ಗಮ್ ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಸ್ಮೆಲ್ಗೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ, ಅಷ್ಟು ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಶರ್ಟ್ಸ್ ಎಲ್ಲ ತಗೊಂಡು ಮತ್ತೆ ನಾವು ಹಾಗೆ ಬಂದೆ. ನನ್ನ ಮಗ ನೋಡಿ ಬರೋಕ್ಕೆ ಇಷ್ಟ ಇಲ್ಲ, ಅವನಿಗೆ ಇಲ್ಲೇ ಇದ್ಬಿಡ್ತಾನೇನೋ ಅನ್ನೋ ರೀತಿಲಿ ಮಾಡ್ತಾ ಇದ್ದಾನೆ. ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಸ್ಮಾರ್ಟ್ ಬಜಾರ್ ಒಳಗೆ ತಣ್ಣಗೆ AC ಎಲ್ಲ ಹಾಕಿರ್ತಾರೆ, ಹೊರಗಡೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಲ್ಲೇ ಟೈಮ್ ಆಗಿಬಿಡುತ್ತೆ. ಹಾಗೆ ಬೇಕ್ರಿ ನೋಡಿದ ತಕ್ಷಣ ಅವನಿಗೆ ಒಂದು ಕೇಕ್ ಕೊಡಿಸ್ ಮಮ್ಮಿ, ನನಗೆ ಪೇಸ್ಟ್ರಿ ತುಂಬ ಇಷ್ಟ ಆಗಿದೆ ಅಂತ ಆಟ ಮಾಡ್ತಾಯಿದ್ದ. ಹಂಗಾಗಿ ಕೇಕ್ ಕೊಡಿಸಿದ್ವಿ, ತಿಂದು ಹಾಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಿಟಿ ಸೆಂಟ್ರಿಗೆ ಬಂದ್ವಿ. ನಾವು ಬಂದಿದ್ದು ಶಿವಮೊಗ್ಗಕ್ಕೆ 2 ದಿನ. ಸೊ 2 ದಿನದ್ದು ವಿಡಿಯೋ ಇದು ಕ್ಲಾರಿಟಾಗಿ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ವೀಡಿಯೋಸ್ ಮಾಡಿ ಅದರಲ್ಲೇ ನಾನು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಲೇಟ್ ಆಯಿತು ವೀಡಿಯೋಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.